ಆಷಾಢ ಕೊನೆ ಶುಕ್ರವಾರ. ತಾಯಿ ಚಾಮುಂಡೇಶ್ವರಿಗೆ ಆಷಾಢದಲ್ಲಿ ತುಂಬ ವಿಶೇಷವಾದ ಶಕ್ತಿ ಇರುತ್ತೆ. ಅದರಲ್ಲೂ ಕೊನೆ ಶುಕ್ರವಾರ ಅಂತೂ ಇದ್ದಿದ್ದು ವಿಶೇಷವಾಗಿರುತ್ತೆ. ಸೊ ಆಷಾಢ ಕೊನೆ ಶುಕ್ರವಾರ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ದೇವ್ರ ಸಾಮಾನೆಲ್ಲ ತೊಳೆದಿಟ್ಟು ದೇವ್ರ ಮನೆನ ಕ್ಲೀನ್ ಮಾಡಕ್ ಹೋದೆ. ನಮ್ಮನೆ ದೇವ್ರ ಮನೆ ಚಿಕ್ಕದಾದ್ರೂ ನನಗಂತೂ ದೇವ್ರ ಮನೆ ತುಂಬಾ ಇಷ್ಟ. ಇದ್ದಿದ್ದು ಡ್ರಾಯರ್ ಸಣ್ಣದೊಂದು ಎಲ್ಲ ಐಟಮ್ಸ್ ಇಡಕ್ಕೆ ಅಂತ ಅದೆಲ್ಲ ತೆಗ್ದು ಕ್ಲೀನ್ ಮಾಡಿ ಹಾಗೆ ದೇವ್ರ ಮನೆನೆಲ್ಲ ತ್ಯಾವದ ಬಟ್ಟೆ ಮಾಡ್ಕೊಂಡು ಎಲ್ಲ ಒರ್ಸಾದ್ಮೇಲೆ ದೇವ್ರ ಫೋಟೋಗಳೆಲ್ಲ ನೀಟಾಗಿ ತೊಳ್ದು ದೇವ್ರಿಗೆ ಎಲ್ಲ ಅರ್ಶಿನ ಕುಂಕುಮ ಇಟ್ಟು ತಾಯಿ ಅದೇನೋ ಮದ್ವೆ ಆಗಕ್ ಮುಂಚೆಯಿಂದನೂ ಚಾಮುಂಡೇಶ್ವರಿ ತಾಯಿ ಅಂದ್ರೆ ತುಂಬಾ ಇಷ್ಟ. ಮದ್ವೆ ಆಗಿ ಸೇರ್ಕೊಂಡಿದ್ದು ಸಹ ತಾಯಿ ಚಾಮುಂಡೇಶ್ವರಿ ಮನೆಗೆ. ನಾನು ಹೇಗೆ ಮನೆ ದೇವರ ಫೋಟೋಗಳನ್ನೆಲ್ಲ ಒರೆಸಿ ನೀಟಾಗಿ ಅಲಂಕಾರ ಮಾಡ್ತೀನೋ ಹಾಗೆ ಮನೆ ಬಾಗ್ಲಿಗೂ ಸಹ ಅಲಂಕಾರ ಮಾಡ್ತೀನಿ. ನಮ್ಮ ಮನೇಲಿ 2 ಡೋರ್ ಇದೆ. ಒಂದು ಫ್ರಂಟ್ ಡೋರ್, ಒಂದು ಬ್ಯಾಕ್ ಡೋರ್. 2 ಕಡೆ 2 ಹೊಸ್ಲಾಗೂ ಸಹ ನಾನು ಹಾಗೆ ಅಲಂಕಾರ ಮಾಡಿ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡೋಷ್ಟೊತ್ತಿಗೆ ಸಂಜೆನೆ ಆಗೋಗಿತ್ತು. ಹಾಗೆ ಪೂಜೆ ಟೈಮು ಆಗಿತ್ತು. ಇವತ್ತು ಪೂಜೆ ಟೈಮಿಂಗ್ಸ್ ಬಂದು 5:30ಯಿಂದ 7 ಗಂಟೆವರೆಗೂ ಇತ್ತು. ನಾನು ಪೂಜೆ ಸ್ಟಾರ್ಟ್ ಮಾಡಿದ್ದು 6 ಗಂಟೆ ಆಗಿತ್ತು. ದೇವ್ರನ್ನ ತುಂಬಾ ಚೆನ್ನಾಗಿ ಬಿಡ್ಕೊಂಡೆ. ಅಪ್ಪ ದೇವ್ರೆ, ಏನೇ ಬಂದ್ರು ಎದುರಿಸೋ ಶಕ್ತಿ ಕೊಡು, ಹಾಗೆ ಎಲ್ಲರಿಗೂ ಒಳ್ಳೇದ್ ಮಾಡು. ನನ್ನಿಂದ ಯಾರಿಗೂ ಕೆಟ್ಟದ್ ಮಾತ್ರ ಆಗದಿರ್ಲಿ. ನನ್ನ ಸವಾಸಕ್ಕೆ ಬಂದವ್ರನ್ನ ಆ ತಾಯಿನೇ ನೋಡ್ಕೊಳ್ಳಿ. ನನ್ನ ಕೈಲಿ ಆಗೋಂಗೆ ಸಿಂಪಲ್ ಆಗಿ ಮನ್ಸು ತೃಪ್ತಿಯಾಗೆ ಮನೇಲೆ ಪೂಜೆ ಮುಗೀತು. ಪೂಜೆ ಆದ್ಮೇಲೆ ಕಳಸದ ತೆಂಗಿನಕಾಯಿ ಎತ್ತಿಟ್ಟಿದ್ದನ್ನ ಮನೇಲೆಲ್ಲ ಹಾಕಿ ಮನೆ ಶುದ್ಧಗೊಳಿಸಿ ತಾಯಿಗೆ ಅಂತ ದೃಷ್ಟಿ ತೆಗಿಯೋಕ್ಕೆ ನಿಂಬೆಹಣ್ಣಿಟ್ಟು ನಿಂಬೆಹಣ್ಣಿನಿಂದ ಪೂಜೆ ಮಾಡಿ ತಾಯಿಗೆ ಹಾಗೆ ನಿಂಬೆಹಣ್ಣಿಂದ ದೃಷ್ಟಿ ತೆಗ್ದು ಹೊಸ್ಲಿಗೆ ಹಾಕಿದೆ. ನಾನು ತಿಳ್ಕೊಂಡಿರೋ ತಕ್ಕ ಮಟ್ಟಿಗೆ ಪೂಜೆ ಮುಗಿಸ್ದೆ. ತಾಯಿ ಚಾಮುಂಡೇಶ್ವರಿಗೆ ದಾಳಿಂಬೆ ಹಣ್ಣು ಅಂದರೆ ಇಷ್ಟ ಅಂತ ಯಾರೋ ಹೇಳಿದ್ರು. ಅದೇ ರೀತಿ ನೈವೇದ್ಯಕ್ಕೆ ಅಂತ ಪ್ರಸಾದವಾಗಿ ಅದನ್ನೇ ಇಟ್ಟಿದ್ದೆ. ನಮ್ಮನೆ ದೇವ್ರ ಮನೆ ಚಿಕ್ಕದಾದ್ರೂ ನಾನು ನಂಬಿರೋ ದೇವ್ರ ಶಕ್ತಿ ಮಾತ್ರ ತುಂಬ ದೊಡ್ಡದೆ. ಸೊ ಇವತ್ತಿನ ಆಷಾಢ ಕೊನೆಯ ಶುಕ್ರವಾರ ಎಲ್ಲರೂ ಒಳ್ಳೇದು ಮಾಡಲಿ. ಶುಭ ಸಂಜೆ.